ನಮಸ್ಕಾರ ಸ್ನೇಹಿತರೆ, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷಿ ಅಂದ್ರೆ ಕೇವಲ ಕೃಷಿ ಬೆಳೆಯೋದು ಮಾತ್ರ ಅಲ್ಲ, ಅದರಲ್ಲಿ ಹಲವಾರು ಲಾಭದಾಯಕ ಬಿಸ್ನೆಸ್ ಗಳನ್ನು ಸಹ ಮಾಡಬಹುದಾಗಿರುತ್ತೆ. ಯಾವೆಲ್ಲ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಗಳನ್ನು ಮಾಡಬಹುದು ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮುಂದೆ ವಿಡಿಯೋ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಈಗ ನಾನು ಕೃಷಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬಿಸ್ನೆಸ್ ಗಳನ್ನು ಮಾಡಬಹುದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಒಂದನೇದಾಗಿ ಬಂದ್ಬಿಟ್ಟು ನರ್ಸರಿ ಬಿಸ್ನೆಸ್ ಮಾಡಿ ನಾವು ಕೃಷಿಯಲ್ಲಿ ಆದಾಯವನ್ನು ಮಾಡಬಹುದಾಗಿರುತ್ತೆ. ಹೂವು, ಹಣ್ಣು ಅಥವಾ ತರಕಾರಿ ಈ ರೀತಿ ಹಲವಾರು ಸಸ್ಯಗಳನ್ನು ಬೆಳೆಸಿ ಅವುಗಳನ್ನು ಮಾರಾಟ ಮಾಡಿ ಸಹ ನಾವು ಆದಾಯವನ್ನು ಮಾಡಬಹುದಾಗಿರುತ್ತೆ. ಎರಡನೇದಾಗಿ ಹೈನುಗಾರಿಕೆಯಲ್ಲಿ ತುಂಬಾನೇ ಲಾಭ ಇದೆ. ಅದನ್ನು ಮಾಡಿ ಸಹ ಅಧಿಕ ಆದಾಯವನ್ನು ಹಲವಾರು ರೈತರುಗಳು ಪಡ್ಕೊಳ್ತಿದ್ದಾರೆ. ಎಲ್ಲ ರೈತರು ಸಹ ಈ ಹೈನುಗಾರಿಕೆಯನ್ನು ಮಾಡಿ ಅಧಿಕ ಲಾಭವನ್ನು ಪಡಿಬಹುದಾಗಿರುತ್ತೆ. ಹಾಲು, ಮೊಸರು, ತುಪ್ಪ ಮಾರಾಟ ಈ ರೀತಿ ಹಲವಾರು ವಿಧಗಳಲ್ಲಿ ಮಾರಾಟ ಮಾಡಿ ಆದಾಯವನ್ನು ಮಾಡಬಹುದಾಗಿರುತ್ತೆ. ಹಾಗೆ ಮೂರನೇದಾಗಿ ಬಂದ್ಬಿಟ್ಟು ಕೋಳಿ ಸಾಕಾಣಿಕೆಯಲ್ಲೂ ಸಹ ಎರಡು ರೀತಿಯಲ್ಲಿ ಮಾಡ್ತಾರೆ. ಕೆಲವೊಬ್ರು ಸಣ್ಣ ಮಟ್ಟದಲ್ಲಿ ಕೋಳಿಯನ್ನು ಸಾಕೊಂಡು ಆದಾಯವನ್ನು ಮಾಡ್ತಾರೆ. ಇನ್ನು ಕೆಲವೊಬ್ರು ಫಾರಂಗಳನ್ನು ಮಾಡಿ ಅದರಿಂದನೂ ಸಹ ಆದಾಯ ಮಾಡ್ತಾರೆ. ಈ ಫಾರಂ ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ನಾವು ಕೋಳಿ ಸಾಕಾಣಿಕೆಯಲ್ಲಿ ನೋಡಬಹುದಾಗಿರುತ್ತೆ. ಹಾಗೆ ಆಡು ಸಾಕಾಣಿಕೆ, ಕಡಿಮೆ ಜಾಗದಲ್ಲಿ ಈ ಆಡು ಸಾಕಾಣಿಕೆಯನ್ನ ಆರಂಭ ಮಾಡಿ ಇದರಿಂದನೂ ಸಹ ನಾವು ಆದಾಯವನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಅಣಬೆ ಕೃಷಿಯಿಂದನೂ ಸಹ ನಿಮ್ಗೆ ಅಧಿಕ ಆದಾಯವನ್ನು ಪಡಿಬಹುದಾಗಿರುತ್ತೆ. ಇತ್ತೀಚಿನ ದಿನಗಳ ಅಣಬೆ ಕೃಷಿ ಅನ್ನೋದು ತುಂಬಾ ಜನಪ್ರಸಿದ್ಧಿ ಆಗ್ತಾ ಇದೆ. ಈ ಅಣಬೆ ಕೃಷಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ನಿಮಗೆ ಎಲ್ಲಿ ತರಬೇತಿ ಕೊಡ್ತಾರನ್ನ ನಮ್ಮ ಚಾನಲ್ ಅಲ್ಲಿ ಹಾಕಿದ್ದೆ. ಫ್ರೀಯಾಗಿ ನಿಮ್ಗೆ ಅಣಬೆ ಕೃಷಿ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಂಥ ವಿಡಿಯೋಗಳು ನಿಮ್ಗೆ ಸಿಗ್ತಾ ಇರ್ತವೆ. ಅಲ್ಲಿ ಅದನ್ನ ನೋಡಿ ಅಲ್ಲಿ ನೀವು ಆದಾಯವನ್ನು ಯಾವ ರೀತಿ ಅಣಬೆ ಕೃಷಿಯಲ್ಲಿ ಪಡ್ಕೊಳ್ಬಹುದು ಅಂತ ಗೊತ್ತಾಗುತ್ತೆ. ಹಾಗೆ ಆರ್ಗ್ಯಾನಿಕ್ ತರಕಾರಿ ಬೆಳೆಸೋ ನೀವು ಅದರಿಂದನೂ ಸಹ ಆದಾಯವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಮತ್ತು ಹಣ್ಣು ಸಂಸ್ಕರಣೆ, ಮಾವು, ಬಾಳೆಹಣ್ಣು ಈ ತರ ಮುಂತಾದ ಜ್ಯೂಸ್ ಗಳನ್ನು ಸಹ ಮಾಡಿ ಅವುಗಳನ್ನು ಮಾರಾಟ ಮಾಡಿ ಸಹ ಆದಾಯವನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಟ್ಟು ಅಂದ್ರೆ ರೆಂಟ್ ಕೊಟ್ಟು ಸಹ ನಾವು ಆದಾಯ ಮಾಡಬಹುದು. ಅಂದ್ರೆ ಟ್ರಾಕ್ಟರ್ ಆಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಇಂಥವನ್ನ ಬಾಡಿಗೆ ಕೊಟ್ಟು ಸಹ ನಾವು ಆದಾಯವನ್ನು ಮಾಡಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಸಹ ನಮಗೆ ಬಾಡಿಗೆ ಕೊಟ್ಟು ಆದಾಯವನ್ನು ಮಾಡ್ತಾ ಇದ್ದಾರೆ ಕೆಲವೊಬ್ಬರು ರೈತರುಗಳು. ಅಂದ್ರೆ ಡ್ರೋನ್ ನಿಂದ ಔಷಧಿಯನ್ನು ಸಿಂಪಡಿಸುವಂತಹ ಟೆಕ್ನಾಲಜಿ ಬಳಸ್ಕೊಂಡು ಅದರಿಂದನೂ ಸಹ ಆದಾಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೀನು ಸಾಕಾಣಿಕೆಯನ್ನು ಸಹ ಒಂದು ಉತ್ತಮ ಆದಾಯ ಅಂತ ಹೇಳ್ಬಹುದು. ಕೆರೆ ಮತ್ತು ಸೂಕ್ತ ನೀರಾವರಿ ವ್ಯವಸ್ಥೆ ಇದ್ರೆ ನೀವು ಈ ಮೀನು ಸಾಕಾಣಿಕೆಯನ್ನು ಸಹ ಮಾಡಬಹುದಾಗಿರುತ್ತೆ. ಮತ್ತೆ ವರ್ಮಿ ಕಾಂಪೋಸ್ಟ್ ಅಂದ್ರೆ ಸಾವಯವವಾಗಿ ನೀವು ಗೊಬ್ಬರವನ್ನು ತಯಾರು ಮಾಡಿ ಅದರಿಂದನೂ ಸಹ ನೀವು ಆದಾಯವನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಹೀಗೆ ಕಡಿಮೆ ಖರ್ಚಿನಲ್ಲಿ ನರ್ಸರಿ, ಅಣಬೆ ಕೃಷಿ ಮುಂತಾದ ವರ್ಮಿ ಕಾಂಪೋಸ್ಟ್ ಹಲವಾರು ಬಿಸ್ನೆಸ್ ಗಳನ್ನು ಮಾಡಿ ಕೃಷಿ ಅಲ್ಲದೆ ಅದರ ಜೊತೆಗೆ ಅಧಿಕ ಆದಾಯವನ್ನು ಪಡಿಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.